ನಮಸ್ಕಾರ ಎಲ್ಲರಿಗೂ ಬೋಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ ಹೋಗೋಣ ವಿದೌಟ್ ಮೇಕಿಂಗ್ ಡಿಲೇ. ಮೊದಲನೇ ಅಪ್ಡೇಟು ರಿಲೇಟೆಡ್ ಚಾಂಪಿಯನ್ಸ್ ಟ್ರೋಫಿ 2025 ಪಾಕಿಸ್ತಾನದಲ್ಲಿ ಹೋಸ್ಟ್ ಆಗ್ತಾ ಇದೆಯಲ್ಲ, ಇದಕ್ಕೆ ಟೆರರ್ ಅಟ್ಯಾಕ್ ಆಗುವಂಥ ಥ್ರೆಟ್ ಇದೆಯಂತೆ. ಟೆರರಿಸ್ಟ್ಗಳಿಂದ ಏನೋ ಇವರಿಗೆ ಮಾಹಿತಿ ಬಂದಿದೆಯಂತೆ ಪಾಕಿಸ್ತಾನ ಗೌರ್ಮೆಂಟ್ಗೆ. ಇವರೇ ಫಸ್ಟ್ ದೊಡ್ಡ ಫ್ರಾಡ್ಗಳು, ಇವರೇ ದೊಡ್ಡ ಟೆರರಿಸ್ಟ್ಗಳು. ಈ ಪಾಕಿಸ್ತಾನ ಗೌರ್ಮೆಂಟಿಗೆ ಮಾಹಿತಿ ಬೇರೆ ಸಿಕ್ಕಿದೆಯಂತೆ. ಇಲ್ಲಿ ಫಾರಿನರ್ಸ್ನ ಕಿಡ್ನಾಪ್ ಮಾಡ್ಬಿಡ್ತೀವಿ, ಫಾರಿನ್ ಪ್ಲೇಯರ್ಸ್ಗಳನ್ನೇ ಕಿಡ್ನಾಪ್ ಮಾಡ್ಬಿಡ್ತೀವಿ, ಹೆಂಗೆ ಮಾಡ್ಬಿಡ್ತೀವಿ, ಹಿಂಗೆ ಮಾಡ್ಬಿಡ್ತೀವಿ, ಅದು ಇದು ಅಂತ ಎಲ್ಲ ಭಯ ಊಟ ಹಾಕಿದ್ರಂತೆ. ಆದ್ದರಿಂದ ಪಾಕಿಸ್ತಾನಿ ಆರ್ಮಿ ಎಲ್ಲ ಏನಿದೆ, ಫೋರ್ಸ್ಗಳೆಲ್ಲ ಏನಿದೆ, ಅದೆಲ್ಲ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಆಗಿದೆಯಂತೆ ಇವಾಗ ಪಾಕಿಸ್ತಾನದಲ್ಲಿ ಅಂತ ಅಪ್ಡೇಟು ಬರ್ತಾ ಇದೆ. ಫಸ್ಟ್ ಆಫ್ ಆಲ್ ಇವರ ದೊಡ್ಡ, ಅದೇ ಹೇಳಿದ್ನಲ್ಲ, ಇವರ ದೊಡ್ಡ ಟೆರರಿಸ್ಟ್ಗಳು, ಗೌರ್ಮೆಂಟೇ ದೊಡ್ಡ ಟೆರರಿಸ್ಟ್ಗಳು. ಇವ್ರು ಇನ್ನೇನು ಪ್ರೊಟೆಕ್ಷನ್ ಕೊಡ್ತಾರೆ? ಅದಕ್ಕೆ ನಮ್ಮ ಇಂಡಿಯಾದ ಒಳ್ಳೆ ಕೆಲಸ ಮಾಡಿದ್ದಾರೆ ಹೋಗ್ದೇನೆ. ಅಪ್ಡೇಟ್ ಬಿಟ್ಟು ಇಂಡಿಯಾ ಬಗ್ಗೆ ಸಿಕ್ಕಾಪಟ್ಟೆ ಮಾತಾಡ್ತವ್ರೆ ಗುರು. ಅಡ್ವಾಂಟೇಜ್ ಆಗೋಗ್ಬಿಟ್ಟಿತ್ತು ಇಂಡಿಯಾಗೆ ಈ ಚಾಂಪಿಯನ್ಸ್ ಟ್ರೋಫಿಲಿ. ಹೋಮು ಹೋಸ್ಟ್ ಮಾಡ್ತಾ ಇರುವಂಥದ್ದು ಪಾಕಿಸ್ತಾನ. ಹೋಮ್ ಅವರೇ ಉಣಿಸ್ಕೊಂಡೋಗಿದ್ದಾರೆ ಟೂರ್ನಮೆಂಟಲ್ಲಿ. ಆ್ಯಂಡ್ ಇಂಡಿಯಾಗೆ ಸಿಕ್ಕಾಪಟ್ಟೆ ಪಾಸಿಟಿವಿಟಿ ಅನ್ನೋದು ಇದೆ ಈ ಒಂದು ಟೂರ್ನಮೆಂಟಲ್ಲಿ. ಯಾಕೆಂದರೆ ಒಂದು ನ್ಯೂಟ್ರಲ್ ವೆನ್ಯೂಲಿ ಆಡ್ತಾರೆ, ಒಂದೇ ಒಂದು ವೆನ್ಯೂಲಿ ಆಡ್ತಾ ಇರೋದ್ರಿಂದ ಅವ್ರಿಗೆ ಸಿಕ್ಕಾಪಟ್ಟೆ ಆ ಒಂದು ವೆನ್ಯೂ ಅಡ್ಜಸ್ಟ್ ಆಗೋಗ್ಬಿಡುತ್ತೆ. ಬೇರೆ ಪ್ಲೇಯರ್ಸ್ಗಳಿಗೆ, ಬೇರೆ ಟೀಮ್ಗಳಿಗೆ ಇದು ಅಡ್ಜಸ್ಟ್ ಆಗೋದಿಲ್ಲ ಅಷ್ಟು ಬೇಗ ಹೋಗ್ಬಿಟ್ಟು ಆಡೋದಕ್ಕೆ. ಆದ್ದರಿಂದನೇ ಇಂಡಿಯಾ 2 ಮ್ಯಾಚ್ನ ಗೆದ್ದುಬಿಟ್ಟಿದ್ರೆ ಅವ್ರಿಗೆ ಸೈಕಾಲಜಿಕಲ್ ಅಡ್ವಾಂಟೇಜ್ ಇದೆ. ಯಾಕಂದರೆ ಎಲ್ಲ ಮ್ಯಾಚ್ನು ದುಬೈಲೇ ಆಡ್ತಿರೋದ್ರಿಂದ ಅವ್ರಿಗೆ ಅಡ್ವಾಂಟೇಜ್ ಆಗೋಗ್ಬಿಟ್ಟಿದೆ ಅಂತ ಎಲ್ಲರೂ ಕೂಡ ಇವಾಗ ಮಾತಾಡ್ಕೊತ ಇದ್ದಾರೆ. ಏನೋ ಹೇಳ್ತಾರಲ್ಲ ಗುರು, ಕುಣಿಲಾರ್ದವ್ರು ನೆಲಾಡಬೇಕು ಅಂತ ಹೇಳಿದ್ರಲ್ಲ. ಇವಾಗ ಇಂಡಿಯಾನವ್ರು ಸೋತೋಗ್ಬಿಟ್ಟಿತ್ತವ್ರೆ ಫಸ್ಟ್ 2 ಮ್ಯಾಚ್ನ. ಅವಾಗ ಏನು ಗುರು ಇದು ಹಿಂಗೆ ಅಂತ ಮಾತಾಡ್ತಿದ್ರು. ಇವಾಗ ಗೆದ್ದಿರೋದಕ್ಕೆ ಹಿಂಗೂ ಮಾತಾಡ್ತಾರೆ, ಗೆದ್ದರೂ ಮಾತಾಡ್ತಾರೆ, ಸೋತರೂ ಮಾತಾಡ್ತಾರೆ. ಇವಾಗ ಇವ್ರ ಪ್ರಕಾರ ಇಂಡಿಯಾ ಒಂದು ಮ್ಯಾಚ್ ಗೆದ್ದು ಒಂದು ಮ್ಯಾಚ್ ಸೋಲ್ಬೇಕಾಗಿತ್ತಾ? ಇವ್ರು ಏನು ಕೊಟ್ಟಿದ್ದಾರೆ ಸ್ಟೇಟ್ಮೆಂಟು, ನಾಜೀರ್ ಹುಸೇನು ಆ್ಯಂಡ್ ಮೈಕಲ್ ಆತಿಟನ್ ಏನು ಕೊಟ್ಟಿದ್ದಾರೆ, ಇಂಡಿಯಾ ಸೋಲ್ಬೇಕಾಗಿತ್ತು ಅಂತ ಕಾಣಿಸುತ್ತೆ. ಅವಾಗ ಇವ್ರಿಗೆ ಸಮಾಧಾನ ಆಗಿರೋದೇನೋ. ಅಪ್ಡೇಟ್ ನಂಬರ್ 3, ಫಾರ್ಮರ್ ಇಂಗ್ಲೆಂಡ್ ಅಂಡ್ ಆಸ್ಟ್ರೇಲಿಯನ್ ವುಮೆನ್ಸ್ ಟೀಮ್ನ ಹೆಡ್ ಕೋಚ್ ಆದಂಥ ಮ್ಯಾಟಿ ಮೋಟ್ ಅವ್ರನ್ನ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಇವಾಗ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ ಕೋಚ್ ಆಗಿ. ಮೈನ್ ಕೋಚ್ ಆಗಲ್ಲ, ಅಸಿಸ್ಟೆಂಟ್ ಕೋಚ್ ಆಗಿ ಮ್ಯಾಟಿ ಮೋಟ್ ಅವ್ರನ್ನ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ. ಸೊ ಏನು ಇಂಪ್ಯಾಕ್ಟ್ ಮಾಡ್ತಾರೆ, ಏನು ಕಿತ್ತುಗಡೆ ಆಗ್ತಾರೆ ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರು ನೋಡೋಣ. ಅದು ಏನು ಯಾರನ್ನ ಕರ್ಕೊಂಬಂದ್ರು ಕೂಡ ಒಂದ್ಸಲ ಅದು ಟ್ರೋಫಿ ಅಂತೂ ಗೆದ್ದಿಲ್ಲ. ಅವರು ಅಷ್ಟೇ, ನಾವು RCBನೂ ಅಷ್ಟೇ, ಏನು ಕಿತ್ತಾಕೋಕ್ಕಾಗಿಲ್ಲ ಇದುವರೆಗೂ ಕೂಡ. ನೋಡೋಣ ಡೆಲ್ಲಿ ಕ್ಯಾಪಿಟಲ್ಸು ಏನಾರು ಇವರು ಯಾರನ್ನೋ ಕರ್ಕೊಂಬರ್ತಾ ಇದ್ದಾರೆ, ಏನಾದ್ರು ಕಿತ್ಗುಡೆ ಆಗ್ತಾರೆ ಈ ಸೀಸನ್ ಅಟ್ಲೀಸ್ಟ್ ಅಂತ. ಅವ್ರು ಕಿತ್ತಾಕಕ್ಕೆ ನಮ್ಮ ಮುಂಚೆ ನಾವು RCB ಫಸ್ಟ್ ಕಿತ್ತಾಕ್ಲಿ ಗುರು. ಅಪ್ಡೇಟ್ ನಂಬರ್ 4, ವೆಂಕಟೇಶ್ ಅಯ್ಯರ್ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ನಾವು ಆಲ್ರೆಡಿ ರಜತ್ ಪತ್ತಿದಾರ್ ವರ್ಸಸ್ ವೆಂಕಟೇಶ್ ಅಯ್ಯರ್ ಓಪನಿಂಗ್ ಮ್ಯಾಚಲ್ಲಿ RCB ವರ್ಸಸ್ KKR ಮ್ಯಾಚಲ್ಲಿ ಅನ್ನೋ ಒಂದು ಗುಂಗಲ್ಲಿದ್ದೀವಿ. ಯಾಕೆಂದರೆ ಇನ್ನು KKR ಅಫಿಷಿಯಲಿ ಅವರ ಕ್ಯಾಪ್ಟನ್ಸಿನ ಅನೌನ್ಸ್ ಮಾಡಿಲ್ಲ, RCB ಅಂತೂ ಅನೌನ್ಸ್ ಮಾಡಿದಂತೂ ಆಗಿದೆ. ಇದ್ರ ಬಗ್ಗೆ ವೆಂಕಟೇಶ್ ಅವ್ರಿಗೆ ಒಂದು ಕ್ವಶನ್ ಕೇಳಿದಾಗ ಉತ್ತರ ಕೊಟ್ಟಿದ್ದಾರೆ. ಕ್ಯಾಪ್ಟನ್ಸಿ ಏನಾದ್ರು ಕೊಟ್ಟರು ಅಂತ ನಿಭಾಯಿಸ್ತೀರಾ ಅಂತ ಕೇಳಿದಾಗ ಡೆಫಿನೆಟ್ಲಿ ಐ ಆಮ್ ರೆಡಿ ಅಂತ ಹೇಳಿದ್ದಾರೆ. ನಾನು ಮುಂಚೆನೂ ಅದನ್ನೇ ಹೇಳ್ತಾ ಇದ್ದೆ, ಇವಾಗಲೂ ಅದನ್ನೇ ಹೇಳ್ತಾ ಇದ್ದೀನಿ. ನನಗೆ ಕ್ಯಾಪ್ಟನ್ಸಿ ಏನಾದರೂ KKR ಏನಾದ್ರು ಕೊಟ್ಟರು ಅಂತಂದರೆ 100% ಶ್ಯೂರ್ ಆಗಿ ನಿಭಾಯಿಸುವಂಥ, ಕಡಕ್ಕಾಗಿ ತೊಗೊಂಡೋಗುವಂಥ ಅಜಿಲಿಟಿ ಆಗಲಿ ಎಲ್ಲನೂ ಕೂಡ ನನ್ನ ಹತ್ರ ಇದೆ. ನಂಬಿ ಕೊಡ್ತಾರೆ ಅಂತಂದರೆ ಕೊಡಲಿ, ನಾನು ಭಿಕ್ಷೆ ಬೀಳೋದಿಲ್ಲ. ಕೊಡಿ ಅಂತ ಅವ್ರು ಕೊಡ್ತಾರೆ ಅಂತಂದರೆ ಕೊಡಲಿ. ಇನ್ಯಾರಿಗೆ ಕೊಡ್ತಾರೆ, ಇವರಿಗೆ ಕೊಡುವಂಥ ಸಾಧ್ಯತೆ ಇದ್ದಿದ್ದು ಕಾಣಿಸ್ತಿದೆ. ಯಾಕಂದರೆ ಆಲ್ಮೋಸ್ಟ್ 23.24 ಕೋಟಿ ಚಿಲ್ಲರೆಗೆ ಓದಂಥವ್ರು ಇವರು. ಸೊ ಇವ್ರಿಗೆ ಕೊಡದೆ ಇನ್ಯಾರಿಗೆ ಕೊಡ್ತಾರೆ ಹೇಳಿ ಕ್ಯಾಪ್ಟನ್ಸಿನ? ಇವ್ರಿಗೆ ಕೊಡಬೇಕು. ಆ್ಯಂಡ್ ಇವರು ಕೂಡ ಸಿಕ್ಕಾಪಟ್ಟೆ ಭರವಸೆಲಿದ್ದಾರೆ ಕ್ಯಾಪ್ಟನ್ಸಿ ಕೊಡ್ತಾರೆ ಅಂತ ಕಾದು ನೋಡಬೇಕು. ಅಪ್ಡೇಟ್ ನಂಬರ್ 5, ಪಾಕಿಸ್ತಾನ ವರ್ಸಸ್ ಇಂಡಿಯಾ ಮ್ಯಾಚಲ್ಲಿ ವಿರಾಟ್ ಕೊಹ್ಲಿ ಅವರು ಒಂದು ಬಾಲ್ನ ಕೈಯಿಂದ ತಡೀತಾರೆ. ಪಾಕಿಸ್ತಾನದವರು ಎಸ್ತಂಥ ಬಾಲ್ನ ಸಿಂಗಲ್ ತೊಗೊತಾರೆ, ಡಬಲ್ ಓಡಿರ್ಬೋದಾಗಿತ್ತು ಇಂಡಿಯಾದವರು. ಆ ಬಾಲ್ನ ಏನಾದರೂ ವಿರಾಟ್ ಕೊಹ್ಲಿ ಅವರು ಹ್ಯಾಂಡಲ್ ಮಾಡಿರಲಿಲ್ಲ ಅಂತಂದರೆ ಕೈಯಿಂದ, ಯಾಕಂದರೆ ಹಿಂದೆಗಡೆ ಯಾರೋ ಬ್ಯಾಕಿಂಗ್ ಅಂತೂ ಇರಲಿಲ್ಲ. ಸೊ ವಿರಾಟ್ ಕೊಹ್ಲಿ ಆ ಬಾಲ್ನ ಕೈಯಿಂದ ತಡೀತಾರೆ. ಸೊ ಸುನಿಲ್ ಗವಾಸ್ಕರ್ ಒಂದು ಸ್ಟೇಟ್ಮೆಂಟ್ ಆಗಿಬಿಟ್ಟಿದ್ದಾರೆ, ಇನ್ ಕೇಸ್ ಏನಾದರೂ ಪಾಕಿಸ್ತಾನದವರು ಅಪೀಲ್ ಮಾಡಿತ್ತು ಅಂತಂದರೆ ವಿರಾಟ್ ಕೊಹ್ಲಿನ ಔಟ್ ಮಾಡ್ಬೋದಾಗಿತ್ತು ಅವರು. ಬಟ್ ಪಾಕಿಸ್ತಾನದವರು ಅಪೀಲ್ ಮಾಡಲಿಲ್ಲ. ವಿರಾಟ್ ಕೊಹ್ಲಿ ಕೈಯಿಂದ ಬಾಲ್ನ ತಡೆಯೋದು ಸಿಕ್ಕಾಪಟ್ಟೆ ಒಂದು ದೊಡ್ಡ ಕ್ರೈಮ್, ಇಲ್ಲಿಗಲ್ ಆ್ಯಕ್ಟಿವಿಟಿ ಇದು ಕ್ರಿಕೆಟಲ್ಲಿ. ಆ ಥರ ಏನಾದ್ರು ಮಾಡಿದ್ರು ಅಂತಂದರೆ ಔಟ್ನ ಕೊಡ್ತಾರೆ. ಅಪೀಲ್ ಮಾಡಿದ್ರೆ ಔಟ್ ಕೊಡ್ತಾರೆ, ಅಪೀಲ್ ಮಾಡಿಲ್ಲ ಅಂತಂದರೆ ಔಟ್ನ ಕೊಡೋದಿಲ್ಲ. ಅಪೀಲ್ ಮಾಡಬೇಕಾಗಿತ್ತಿರೋ ಏನಕ್ಕೆ ಮಾಡಿಲ್ಲ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ. ಯಾಕಂದರೆ ವಿರಾಟ್ ಕೊಹ್ಲಿ ಒಳ್ಳೆ ಫ್ಲೋಲ್ ತೊಗೊಂಡು ಹೋಗ್ತಿದ್ರು ಮ್ಯಾಚ್ನ. ಆ ಟೈಮಲ್ಲಿ ಔಟ್ ಆಗಿತ್ತು ಅಂತಂದರೆ ಏನು ಬೇಕಾದ್ರೂ ಮ್ಯಾಚು ಟರ್ನ್ ಆಗಬಹುದಾಗಿತ್ತು ಅಂತ ಸುನಿಲ್ ಗವಾಸ್ಕರ್ ಹೇಳಿದರೆ. ಅಂದರೆ ವಿರಾಟ್ ಕೊಹ್ಲಿ ಅವರ ಬಾಲ್ನ ಟಚ್ ಮಾಡಬಾರ್ದು ಅಂತ ಹೇಳಿದ್ದಾರೆ ಬೇಸಿಕಲಿ. ಒಂದೊಂದು ಟೈಮ್ ಹಂಗೆ ಮಗ ರಿಫ್ಲೆಕ್ಸು ಕೆಲಸ ಮಾಡಿಬಿಡುತ್ತೆ, ಟಚ್ ಮಾಡು ಅಂತ ಅಂದ್ಬಿಡುತ್ತೆ, ಟಕ್ಕನಾಗಿ ಮಾಡ್ಬಿಡ್ತೀವಿ. ಗೊತ್ತಿರುತ್ತೆ ಅದು ಒಂಥರ ಔಟು ಅಂತ ಗೊತ್ತಿರುತ್ತೆ, ಹತ್ರ ಟಚ್ ಮಾಡಿದ್ರೆ ಅಬ್ಸ್ಟ್ರಾಕ್ಟ್ ಇನ್ ದ ಫೀಲ್ಡ್ ಅಂತ. ಬಟ್ ಆದರೂ ಒಂದೊಂದು ಟೈಮ್ ರಿಫ್ಲೆಕ್ಸ್ ವರ್ಕ್ ಮಾಡಿಬಿಡುತ್ತೆ. ಈ ಥರ ಆಗುತ್ತೆ. ವಿರಾಟ್ ಕೊಹ್ಲಿ ಅವ್ರು ಈ ಥರ ಟಚ್ ಮಾಡೋದು ನೋಡಿಲ್ಲ ನಾವು ಯಾವಾಗಲೂ. ಸೊ ಈ ಥರ ಬರೋವಂಥ ಮ್ಯಾಚ್ಗಳಲ್ಲಿ ಅದು ಕ್ರೂಷಲ್ ಮ್ಯಾಚ್ ಏನಾದ್ರು ಆಗೋಗ್ಬಿಡ್ತು ಅಂತಂದರೆ, ಅವರು ಅಪೀಲ್ ಕೊಟ್ಬಿಟ್ರು ಅಂತಾರೆ, ಅಪೀಲ್ ಮಾಡಿಬಿಟ್ರು ಅಂದರೆ ಔಟೇ ಕೊಡೋದು ಪಕ್ಕ ಇದಕ್ಕೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗೈಸ್. ಇದಿಷ್ಟು ಆಗಿತ್ತು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ವಾ.